ಹಾಯ್ ಗುಡ್ ಮಾರ್ನಿಂಗ್. ಸಿಕ್ಕಾಪಟ್ಟೆ ಚಳಿ, ಅದಕ್ಕೆ ಬ್ಲಾಗ್ ಹಾಕೊಂಡಿದ್ದೀನಿ. ಊಟಿಗೆ ಯಾಕಾದರೂ ಬನ್ನು ಅಂತ ಅನ್ಕೊಬಿಟ್ಟಿದ್ದೀನಿ. ಅದಕ್ಕೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಊಟಿ ಲಾಗ್. ಏನಾಗಿದೆ? ನಿದ್ದೆ ಚೆನ್ನಾಗಿ ಮಾಡಿದ್ನಲ್ಲ, ಅದಕ್ಕೆ ಮುಖ ಚೆನ್ನಾಗಿ ಕಾಣಿಸ್ತಿದೆ. ಮೊನ್ನೆ ಎಲ್ಲ ನಿದ್ದೆ ಕರೆಕ್ಟಾಗಿ ಆಗಿಲ್ಲ. ಆ್ಯಕ್ಚುಲಿ ಇವತ್ತು ಯಾವುದಮ್ಮ ರೋಸ್ ಗಾರ್ಡನ್ಗೆ ಹೋಗಿದ್ದು ಬರೋಣ ಫಸ್ಟ್ ಅಂತ ಹೋಗ್ತಾ ಇದ್ದೀವಿ. ನಮ್ಮದು ಚೆಕ್ಔಟ್ ಆಗೋದಕ್ಕೆ ಇನ್ನೂ ಟೈಮ್ ಇದೆ. ಅಷ್ಟರಲ್ಲಿ ಇದನ್ನು ಮುಗಿಸ್ಕೊಬಂದು ಮತ್ತೆ ಬಂದು ಪ್ಯಾಕಿಂಗ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಇನ್ನೊಂದಷ್ಟು ಟಾಯ್ಸ್ ಟ್ರೈನ್ ಅದು ಇದು ಎಲ್ಲ ನೋಡಿದ್ದಾರೆ. ಆದರೆ ಸಿಕ್ಕಿದ್ರೆ ಬುಕ್ ಮಾಡಿದ್ದೀವಿ. ಏನದು ವೇಟಿಂಗ್ ಲಿಸ್ಟಲ್ಲಿ ಇದೆಯಲ್ಲ, ವೇಟಿಂಗ್ ಲಿಸ್ಟಲ್ಲಿದೆ. ಸಿಕ್ಕಿದ್ರೆ ಅದಕ್ಕೂ ಹೋಗ್ತೀವಿ. ಸೊ ನಮ್ಮ ಪುಟ್ಟನೂ ರೆಡಿ ಆಯಿತು, ಅವರು ರೆಡಿಯಾಗಿದ್ದಾರೆ ಅನಿಸುತ್ತೆ, ನಮ್ಮ ಬ್ರದರ್. ಇನ್ನೇನಾದರೂ ಹೊರಡೋದೇ ಅಷ್ಟೇ. ಇದೇ ನಮ್ಮ ಫಸ್ಟು ಪ್ಲೇಸ್, ರೋಸ್ ಗಾರ್ಡನ್. ಆ್ಯಕ್ಚುಲಿ ಇಲ್ಲಿ ಟಿಕೆಟ್ ಬಂದು ಅಡಲ್ಟ್ಸು ಫರ್ ಹೆಡ್ 75, 300 ರೂಪೀಸ್ ಆಯಿತು. ಬಟ್ ಅಲ್ಲಿ ವಿಡಿಯೋ ಎಲ್ಲ ಅಲ್ಲ ಅಂದರೆ ಅದು ಕದ್ದು ಮುಚ್ಚಿ ಒಂದೊಂಚೂರು ಮಾಡೋದು. ಅಲ್ಲಿ ವಿಡಿಯೋ ಕ್ಯಾಮ್ರಾ, ಆಮೇಲೆ ಚಿಲ್ಡ್ರನ್ಸ್ ಕೆಳಗಡೆ 150 ರೂಪೀಸ್ 100 ಅಂತ. ಕ್ಯಾಮ್ರಾ ತಗೊಂಡು ಹೋಗಿ ನಡೆಯೋ ನಿನಗೆ ಅದು ಏನಿಲ್ಲ ಮಾಡ್ಬೇಕು. ಇದೇ ರೋಸ್ ಗಾರ್ಡನ್. ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಕಡೆ ಎಲ್ಲ ಇಷ್ಟು ದೊಡ್ಡ ದೊಡ್ಡ ಹೂವನ್ನೇ ಬಿಡೋಲ್ಲ. ಮೈಂಟೈನಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮೊಬೈಲ್ ಫೋಟೋಶೂಟ್ ನಡೀತಾ ಇದೆ. ಬಿಸಿಲು ಸ್ವಲ್ಪ, ಅದಕ್ಕೆ ಜರ್ಕಿನ್ ತೆಗೆದೆ, ಬಿಸಿಲು ಕಾಯೋಣ ಅಂತ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ರೆಡ್ಡು, ಯೆಲ್ಲೋ, ಇದು ಪಿಂಕ್ ಮತ್ತು ವೈಟ್ ಮಿಕ್ಸ್ ಇದೆ. ಇದು ಯೆಲ್ಲೋ ಆ್ಯಂಡ್ ಪಿಂಕ್ ಮಿಕ್ಸ್ ಇದೆ. ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಈ ಕಡೆ ಎಲ್ಲ ರೆಡ್ ಇದೆ. ಆ್ಯಕ್ಚುಲಿ ಇದಕ್ಕೊಂದು ಸಾಂಗ್ ಹಾಕೋಬೋದು ನಾವು, ಹೂವಾ ರೋಜಾ ಹೂವಾ. ಸಕ್ಕದಾಗೈತೆ ಮಾತ್ರ. ಫುಲ್ಲೆಲ್ಲ ರೋಸೇ ಇರೋದು, ಅದಕ್ಕೆ ರೋಸ್ ಗಾರ್ಡನ್ ಅಂತ ಕರೀತಾರೆ. ಅಲ್ಲೆಲ್ಲ ಚಿಟ್ಟೆ ಬಿಟ್ಟಿದ್ದಾರೆ, ಅದೊಂದು ಬಿಡಿಸಿದ್ದಾರೆ. ಫ್ಲವರ್ ವಿತ್ತು ಅದು ನಮ್ಮಲ್ಲಿ ಈ ಥರ ಗಿಡಗಳ ಮಧ್ಯ. ಅದೇ ನೀವು ಅವರೆಲ್ಲ ಅಟೆಂಡೆನ್ಸ್ ಅಂತಿದ್ರು. ಅಲ್ಲಿ ತನಕ ಚೆನ್ನಾಗೈತೆ. ಹಾಂ, ಅವರು ಒಳಗಡೆ ಹೋಗಂಗಿಲ್ಲ ಅಂತಲೇ ಇದನ್ನು ಹಾಕಿರೋದು. ಅಲ್ಲಲ್ಲಮ್ಮ, ಇಲ್ಲೋಗು. ಓ, ಇದು ಕಟ್ಬಿಟ್ಟವ್ರಲ್ಲ, ಅವ ಅಂಕಲ್ ಕೇಳೋಣ. ತಮಿಳ್ನಾಡು ಇಡ್ಲಿ ವಡ, 1 ಚಟ್ನಿ 2 ಚಟ್ನಿ. ನಮ್ಮ ಸೆಕೆಂಡ್ ಲೊಕೇಶನ್. ಆ್ಯಕ್ಚುಲಿ ಯಾವುದಿದು, ನೀ ಬರದ ಕಾದಂಬರಿ ಮೂವಿ. ನೀ ಬರದ ಕಾದಂಬರಿ ತಾನೇ ಮೂವಿ ಶೂಟ್ ಮಾಡಿರೋದಿಲ್ಲಿ. ನೀ ಮೇಟಿದ ನೆನಪೆಲ್ಲವು ಅದಿದು. ಪೈನ್ ವುಡ್. ಹಾಂ, ಹುಡುಕಿ ಸಾಕಾಯ್ತು. ಇನ್ನೂ ಅಷ್ಟು ಡೌನ್ಗೆ ಹೋಗ್ಬೇಕು. ಅನ್ನೋದು ಎಲ್ಲಿ ಅಂತ ಹುಡುಕಿ ಸಾಕಾಯ್ತದಲ್ಲ. ಅದ ಒಂದು ಮರ ಇರುತ್ತೋ ಬಿದ್ದೆ ಹೋಗಿರುತ್ತೋ ಅವನು ಅಲ್ಲ. ಯಾವೂರು ಕಡೆ? ಓ, ಇದು ಯಾವುದೋ ಶೂಟಿಂಗ್ ಸ್ಪಾಟ್ ಅಂತೆ, ನೋಡ್ಕೊಂಡು ಹೋಗೋಣ ಅಂತ ಬನ್ನಿ. ವೆಲ್ಕಮ್. ನಮಸ್ಕಾರ ಬೊಮ್ಮ. ಪಾಪ ಅಲ್ಲಿ ಅವು ನೋಡು ಸೆಟ್ ಥರ ಮಾಡ್ಬಿಟ್ಟವ್ರಲ್ಲ. ಟಿಕೆಟ್ ಕೌಂಟ್ರ್, ಅದು ಕ್ಯಾಶ್ ಮಾತ್ರ ಅಂತೆ. ಶೂಟಿಂಗ್ ಸ್ಪಾಟ್ ಯಾವ್ಯಾವ ಶೂಟಿಂಗ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನೋಡ್ತೀನಿ. ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಮನೆಯಲ್ಲೆಲ್ಲೂ ಬರೋಷ್ಟು ಸುಸ್ತಾಯಿದೆ. ಚೆನ್ನಾಗಿದೆ ಅಲ್ಲ. ಇನ್ನು ಅಲ್ಲೂ ಎಲ್ಲ ಇದೆಯಂತೆ, ಹೋಗಿ ನೋಡ್ಕೊಂಡು ಬರೋಣ. ಅಂದೇವೇ ಹೋಗ್ತಿದ್ವಲ್ಲ ಅಂತ ಇದನ್ನು ಕವರ್ ಮಾಡಿದ್ವಿ. ಬಂದಮೇಲೆ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ಕೊಂಡು ಆಗ್ತಿದೆ ವಿಡಿಯೋ. ಫ್ರೆಂಟ್ ಹಾಕಿದ್ದೀವಿ ಅದು ವಿಡಿಯೋ. ಪೈಕಾರ ಫಾಲ್ಸ್. ಇಲ್ಲೇ ನೀರು ಒಳ್ಳೆ ನದಿ ಥರ ಇದೆ. ಫಾಲ್ಸ್ ಒಂದೇ, ಆ ಸೌಂಡ್ ಕೇಳಿಸ್ತಿದೆ ಫಾಲ್ಸ್ದು. ಚಳಿ ಮಾತ್ರ ಇನ್ನೂ ಹೋಗಿಲ್ಲ. ಇದು ಜರಿಯಲ್ಲಿ ಅದೇ ಫಾಲ್ಸು, ಬಟ್ ನಮ್ಮ ಕಡೆ ಇಲ್ಲ. ಓ, ಮೇ ಬಿ ಆ ಕಡೆ ಅಲ್ಲಿ ನೋಡಮ್ಮ, ಅಲ್ಲಿ
ಅಲ್ಲಿ ಆ ಕಡೆಯಿಂದ ಬಿಟ್ಟಿಲ್ಲ ಮೇ ಬಿ. ನೋಡಿ ಅಲ್ಲಿ ಮೇ ಬಿ ಫಾಲ್ಸು ಬೀಳುತ್ತೆ ಕೆಳಗಡೆ. ಹಾಂ, ಆ ಡೌನಲ್ಲಿ. ಪಾಪ ಹಿಂಗೆ ಹೋಗ್ತಾ ಇದ್ರೆ ಅದು ಜರಿ ಜರಿ ಆಗ್ತದೆ. ಸಾಕಾಗಿ ಇಷ್ಟು ಚೆನ್ನಾಗಿ ಬಂದೈತೆ. ಅದ್ರ ಒಂದು ವಾಲ್ ಕ್ಲಿಯರ್ ಮಾಡ್ಕೊಳ್ಳೋಲ್ಲ, ಸೇಮ್ ಇದೆ ನೈಸ್, ಥ್ಯಾಂಕ್ ಯು. ಮಸಾಲ ನಿಮಗೆ ಬೇಡ, ಇದೆ ಐಸ್ ಕ್ರೀಮ್ ತಿಂತೀವಲ್ಲ. ಬೇಡವಾ? ಹೌದು, ಅಮೆರಿಕನ್ ನಟ್ಸು ಕ್ವಾಲಿಟಿ. ತಿಂತೀನಿ, ಟೇಸ್ಟ್ ಹೇಗಿದೆ? ಆ್ಯಕ್ಚುಲಿ ಇದು ಚೆನ್ನಾಗಿರುತ್ತಮ್ಮ, ಕ್ವಾಲಿಟಿದು. ಯಾವುದು? ಇಸ್ಕೊಳ್ಳಿ. ಬೋಟಿಂಗ್, ಬೋಟ್ ಹೌಸ್, ಪೈಕಾರ. 5 ಸೀಟಾ? 5ಗೆ 1300, 10 ಮಿನಿಟ್ಸು. ಸೊ 8 ಸೀಟಲ್ಲಿ ಏನು ಹೇಳಿ, ಇನ್ನೊಂದು 4 ಮೆಂಬರ್ಸ್ ಬಂದರೆ 20 ಮಿನಿಟ್ಸು. ಆಯಿತು ನೋಡಿ, 10 ಮಿನಿಟ್ಸ್ ಅಲ್ವಾ? ಓಕೆ, 1300 ಅಂದರೂ ಓಕೆ. ಇನ್ನೂ ಬೋಟ್ ಐತೆ, ನೆಕ್ಸ್ಟ್ ಬೋಟಿಗೆ ವೆಯ್ಟ್ ಮಾಡ್ತೇವೆ. ನಮ್ಮ ಬೋಟ್ ಅವ್ರು ಇಳಿದ್ಮೇಲೆ ನಾವು ಹತ್ಬೇಕು. ಬಟ್ ನಾವು ತಗೊಳಕ್ಕಾಗಲ್ಲ ಅನ್ಸುತ್ತೆ, ಇಟ್ಕೊಂಡು ಬಿಗಿಯಾಗಿ ಇಟ್ಕೋಬೇಕಲ್ಲ. ಕಡೆ ಇದನ್ನ ಸಕ್ಕರೆ ಕ್ಯಾಮ್ರಾ ಇವಾಗ ಆನ್ ಮಾಡಿ. ಹಾಯ್ ಮಾಡಿ, ಹಾಯ್ ಮಾಡಿ. ಸ್ಟೈಲ್ ನಾನ್ ವೆಜ್ ಥಾಲಿ ಅಂತೆ. ಫಿಶ್ಶು, ಇದು ಫಿಶ್ಶೇನಾ? ಇದು ಚಿಕನ್. ಅದು ಇದಕ್ಕೆ ಸೊಡ್ಲೇನು ಪಾಪ? ಸೊಳ್ಳು ಅಂತೀನಿ, ದಂಟ ಅಷ್ಟು ಚಿಕ್ಕದು. ಕೋತಿ ಬಾಯ್. ಮಾತಾಡ. ಹೌದಾ?